ಜ್ಯೂಸಿಯಸ್ಟ್ ಮಟನ್ನು, ಬ್ರೇಕ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಆ ಲೆವೆಲ್ಗೆ ಬಿಸಿ ಇದೆ. ಒಳ್ಳೆ ಘಮ, ಒಳ್ಳೆ ಅರೋಮ, ತಿಕ್ಕಾಗಿರುವಂಥ ಗ್ರೇವಿ. ಇಲ್ಲಿ ನಾನು ಪ್ಲೇನ್ ರೋಟಿ ಕೇಳಿದ್ರೆ ತಂದೂರ್ ಪ್ಲೇನ್ ರೋಟಿ ಅಂತ ತಂದು ಕೊಟ್ಟಿದ್ದಾರೆ. ಬಿಹಾರದ ಚಂಪಾರಣ್ ಅನ್ನೋ ಒಂದು ಊರಲ್ಲಿ ಮಟನ್ನ ಮಡಿಕೆಯಲ್ಲಿ ಮಾಡ್ತಾರಂತೆ. ಆ ಒಂದು ಕಾನ್ಸೆಪ್ಟ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಹಾ, ಇಲ್ಲಿ ನೋಡಿ, ಸೋ ಟೆಂಪ್ಟಿಂಗ್ ಮಟನ್ನು. ಬಾಯಿಂದ ಲಿಟ್ರಲ್ ಆಗಿ ನೀರು ಆಚೆ ಬರ್ತಾ ಇದೆ. ವಾರಣಾಸಿ ಬಂದ್ಬಿಟ್ಟು ಬರೀ ಟೆಂಪಲ್ ಏರಿಯಾ, ಇಲ್ಲೇನು ಸಿಗಲ್ಲ ಅಂತ ವಾಪಸ್ ಹಂಗೆ ಹೋಗ್ಬೇಡಿ. ಎಲ್ಲರೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಹೇಳಿದ್ದೀನಪ್ಪ ಅಂದರೆ ವಾರಣಾಸಿ ಆಲ್ರೆಡಿ ದೇವಸ್ಥಾನನೆಲ್ಲ ರೌಂಡ್ ಹಾಕೊಂಡು ಅಲ್ಲಿಂದ ಜಸ್ಟ್ ಒಂದು 5 ಕಿಲೋಮೀಟರ್ ದೂರದಲ್ಲಿ ಒಂದು ಡಿಫ್ರೆಂಟ್ ಆಗಿರೋಂಥ ಮಟನ್ ಐಟಮ್ ಸಿಗುತ್ತೆ ಅಂತ ಕೇಳಿ ಆ ಜಾಗಕ್ಕೆ ಬಂದಿದ್ದೀನಿ. ಜಾಗದ ಹೆಸರು ಏನಪ್ಪ ಅಂದರೆ ಚಂಪಾರಣ್ ಅಹುನ್ ಮಟನ್ ಅಂತ. ವಾರಣಾಸಿಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥ ಒಂದು ಡಿಶ್ಶು. ಈ ಒಂದು ಜಾಗ ಶುರುವಾಗಿ 8 ವರ್ಷ ಆಗಿದೆ. ಬಿಹಾರದ ಚಂಪಾರಣ್ ಅನ್ನೋ ಒಂದು ಊರಲ್ಲಿ ಮಟನ್ನ ಮಡಿಕೆಯಲ್ಲಿ ಮಾಡ್ತಾರಂತೆ. ಆ ಒಂದು ಕಾನ್ಸೆಪ್ಟ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 8 ವರ್ಷ ಆಗಿ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡು ಬರ್ತಾರೆ. ಮಟನ್ ಮತ್ತು ಚಿಕನ್ ಎರಡೂ ಕೂಡ ಸಿಗುತ್ತೆ. ಮಟನ್ 1/4 kg ಬಂದು 250, ಅರ್ಧ kg ಬಂದು 475, 1 kg ಬಂದು ನಿಮಗೆ 950 ರೂಪಾಯಿ ಪ್ಲಸ್ GST ಕೂಡ ಆಗುತ್ತಂತೆ. ನಾವೊಂದು 1/4 kg ಇಲ್ಲ ಅರ್ಧ kg ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಟೆಂಪ್ಟಿಂಗ್ ಆಗಿರುವಂಥ ಒಂದು ಮಟನ್ನು. ಮಡಿಕೆ ಮತ್ತು ಕೆಂಡದಲ್ಲಿ ಬೇಯಿಸ್ಕೊಡ್ತಾರೆ. ಹೋಗೋಣ, ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಚಂಪಾರಣ್ ವಾರಣಾಸಿಲಿ ಫೇಮಸ್ ಆಗಿರುವಂಥ ಚಂಪಾನರ್ ಮಟನ್ನ ಟ್ರೈ ಮಾಡೋಣ. ಎಷ್ಟು ಜಾಗಕ್ಕೆ ಬಂದು ಸೆಟಲ್ ಆಗಿದ್ವಿ. ಟೆಂಪ್ಟಿಂಗ್ ಆಗ್ತಾ ಇದೆ. ಸ್ಟಾರ್ಟಿಂಗಲ್ಲೇ ಆ ಒಂದು ಮಡಿಕೆಯಲ್ಲಿ ಮಟನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಬಂದು ಕುಂತ್ಕೊಂಡಿದ್ವಿ, ಆರ್ಡರ್ ಮಾಡಬೇಕು. ಮೆನ್ಯೂಯಲ್ಲಿ ಸುಮಾರು ಐಟಮ್ ಇದೆ. ರೋಸ್ಟೆಡ್ ಚಿಕನ್ನು, ಪಹಡಿ ಚಿಕನ್ನು, ಮಲೈ ಟಿಕ್ಕಾ, ಪನ್ನೀರ್ ಟಿಕ್ಕಾ ಅಂತ. ಅದರಲ್ಲಿ ಮಟನ್ ಇದೆ. ಮಟನ್ ಹೇಳಿದ್ನಲ್ಲ, ಮಡಿಕೆಯಲ್ಲಿ ಮಾಡೋಂಥ ಒಂದು ಐಟಮ್ ಮಟನ್ ಮಾಡ್ತಾರೆ. ಬಿಟ್ಟರೆ ಚಿಕನಲ್ಲಿ ಕೂಡ ಮಾಡ್ತಾರೆ. ಚಿಕನಲ್ಲಿ ನಿಮಗೆ 250 ಗ್ರಾಮು 180 ರೂಪೀಸ್ ಪ್ಲಸ್ GST. 1/2 kg ಬಂದು 350 ಗ್ರಾಮ್ ಬಂದು 500 ಗ್ರಾಮ್ ಬಂದು 350 ರೂಪೀಸು. 1 kg ಬಂದು 700 ರೂಪೀಸು ಪ್ಲಸ್ GST. ಮಟನಲ್ಲಿ ಬಂದರೆ 1 kg 950 ಪ್ಲಸ್ GST, ಒಂದು 5% GST ಕೂಡ ಬರುತ್ತೆ. ಅರ್ಧ kg ಬಂದು 475. ಬಿಟ್ಟರೆ 1/4 kg 250 ಗ್ರಾಮ್ ಬಂದು 240 ರೂಪಾಯಿ. ನಾನು ಆರ್ಡರ್ ಮಾಡಿರೋ ಐಟಮು ಬಂದೇ ಬಿಡ್ತು. ಬಂದ ತಕ್ಷಣ ಫಸ್ಟ್ ಆರ್ಡರ್ ಮಾಡಿದೆ. ನಾನು 1/4 kg ಆರ್ಡರ್ ಮಾಡಿಲ್ಲ, ಅರ್ಧ kg ಆರ್ಡರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಭಯ್ಯ ರೋಟಿ ಡಾಲು, 2 ರೋಟಿ, ಹಾಫ್ ರೈಸ್. ಸೊ ಐಟಮು ನಿಮಗೆ ಅದು ಬಂದುಬಿಡಲಿ, ಒಟ್ಟಿಗೆ ತೋರಿಸ್ತೀನಿ. ಬನ್ನಿದ ಹತ್ರ ತೋರಿಸ್ತೀನಿ ಏನಂತ. ಆಹಾ, ಇಲ್ಲಿ ನೋಡಿ, ಸೋ ಟೆಂಪ್ಟಿಂಗ್ ಮಟನ್ನು. ಸಿಕ್ಕಾಬಟ್ಟೆ ಆಯಿಲ್ ಹಾಕಿ ಮಡಿಕೆಯಲ್ಲಿ ಮಾಡಿರುವಂಥ ಒಂದು ಮಟನ್ ಐಟಮು. ಹಂಗೆ ಮಿಕ್ಸ್ ಮಾಡಿ, ಘಮ ಅಂತೂ ಕ್ರೇಜಿ ಇದೆ. ತೋರಿಸ್ತೀನಿ ನೋಡಿ ಪೀಸು. ಜ್ಯೂಸಿಯಾಗಿ ಒಂದು ತಿಕ್ ಗ್ರೇವಿ ಪೀಸ್ ತೋರಿಸ್ತೀನಿ ರೀ. ಟೊಮೊಟೊ ಬೇಸ್ ಗ್ರೇವಿ, ಟೊಮೊಟೊ ಬೇಸ್ ಆಗಿ ಇಟ್ಕೊಂಡು ಮಾಡಿದರೆ ಆ ಟೊಮೊಟೊ ಅರೋಮಂತೂ ಜಾಸ್ತಿ ಗೊತ್ತಾಗ್ತಾ ಇದೆ. ಸೊ ಇದ್ರ ಜೊತೆಗೆ ರೋಟಿ ಮತ್ತು ರೈಸ್ ಬರಲಿ, ಎರಡನ್ನೂ ಹಾಕ್ಕೊಂಡು ಟ್ರೈ ಮಾಡೋಣ. ಆರ್ಡರ್ ಮಾಡಿರೋ ಐಟಮ್ ಎಲ್ಲ ಬಂದಿದೆ. ಇಲ್ಲಿ ನಾನು ಪ್ಲೇನ್ ರೋಟಿ ಕೇಳಿದ್ರೆ ತಂದೂರ್ ಪ್ಲೇನ್ ರೋಟಿ ಅಂತ ತಂದು ಕೊಟ್ಟಿದ್ದಾರೆ. ಅದಾದಮೇಲೆ ಬಾಸುಮತಿ ರೈಸಲ್ಲಿ ವೈಟ್ ರೈಸು. ಫಸ್ಟು ನಾವೇನು ಮಾಡೋಣ ಅಂದರೆ ಈ ಮಟನ್ನ ತಗೊಂಡು ಇದಕ್ಕೆ ಹಾಕೋಣ. ಒಳ್ಳೆ ಘಮ, ಒಳ್ಳೆ ಅರೋಮ, ತಿಕ್ಕಾಗಿರುವಂಥ ಗ್ರೇವಿ. ಒಂದೊಳ್ಳೆ ದೊಡ್ಡ ಪೀಸು ತೆಗೆದು ಹಂಗೆ ಇಲ್ಲಿ ಹಾಕ್ಕೊಂಡು, ಸೋ ಟೆಂಪ್ಟಿಂಗು. ಬಾಯಿಂದ ಲಿಟ್ರಲ್ ಆಗಿ ನೀರು ಆಚೆ ಬರ್ತಾ ಇದೆ. ಹಂಗೆ ಕ್ಲೋಸ್ ಮಾಡಿ ಈ ಕಡೆ ಬಂದು ಪ್ಲೇನ್ ತಂದೂರ್ ರೋಟಿ ಬೀಳ್ತಾ ಇದೆ. ಒಂದು ತಗೊಳ್ಳೋಣ. ಸೀಸ್ಬಿಟ್ಟಿದ್ದಾರೆ. ಟೀ ರೊಟ್ಟಿ. ಇದು ಕೂಡ ರೊಟ್ಟಿ ಕೂಡ ಸಾಫ್ಟ್ ಆಗಿದೆ. ಹಂಗೆ ಸ್ವಲ್ಪ ಬ್ರೇಕ್ ಮಾಡಿ. ಫಸ್ಟು ಮಟನ್ ನೋಡೋಣ ರೀ. ಬಿಸಿ ಆಗಿರೋಂಥ ಮಟನ್ನು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಾರೆ. ಅದನ್ನು ಮತ್ತೆ ಕೆಂಡದ ಮೇಲೆ ಹಾಕಿ, ಮಡಿಕೆಯಲ್ಲಿ ಹಾಕಿ ಕೆಂಡದ ಮೇಲೆ ಹಾಕಿ ಬೇಯಿಸ್ಕೊಡ್ತಾರೆ. ಜ್ಯೂಸಿಯಸ್ಟ್ ಮಟನ್ನು, ಬ್ರೇಕ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಆ ಲೆವೆಲ್ಗೆ ಬಿಸಿ ಇದೆ. ಮೂಳೆ ತೊಗೊಂಡ್ಬಿಟ್ಟಿದ್ದೀನೋ. ಇನ್ನೊಂದು ಪೀಸ್ ತೊಗೊಳ್ಳೋಣ ರೀ.
ಎಸ್, ಒಳ್ಳೆ ಇದೇ ಸಿಕ್ತು, ಸ್ಟ್ರಿಪ್ಪೇ ಸಿಕ್ತು. ಬಗ್ರಿ ಮೂಳೆ ಅಂತಾರೆ, ಬಗ್ರಿ ಮೂಳೆ ಸಿಕ್ಕಿದೆ. ಇಲ್ಲಿ ನೋಡಿ, ಮಟನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓ, ಬಿಸಿ 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 ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದಾರೆ ಮಟನ್ ಅಂತೂ. ಆ ಗ್ರೇವಿ ಅಂತೂ ಫುಲ್ಲು ಮಟನ್ಗೆ ಹಿಡ್ಕೊಂಬಿಟ್ಟಿದೆ. ಫಸ್ಟು ನಾವು ರೋಟಿನ ಟ್ರೈ ಮಾಡೋಣ. ಸೈಡಿಗೆ ಮಟನ್ ಇಟ್ಟು ಜಾಗ ಮಾಡಿಕೊಂಡು ಚಿಕ್ಕ ರೋಟಿ ಮಾಡಿಕೊಂಡು ಹಂಗೆ ತಿಕ್ಕ ಗ್ರೇವಿ ಜೊತೆಗೆ ಇಟ್ಕೊಂಡು ತಿಂದ್ರಂತೂ ಪಕ್ಕಾ ಬ್ಲಾಸ್ಟು. ಚಿಕ್ಕ ಮಸಾಲ, ಚಿಕ್ಕ ಗ್ರೇವಿ, ಲೈಟಾಗಿ ಆಯಿಲ್ ಕಮ್ಮಿ ತಂದ್ಕೊಳ್ಳಿ, ಸೂಪರ್ ಇದ್ದಿರೋದು. ಆ ಸ್ಪೈಸಿನೆಸ್ ನಿಮಗೆ ಜಾಸ್ತಿ ಗೊತ್ತಾಗಲ್ಲ, ಲೈಟಾಗಿ ಸ್ಪೈಸು ಬದಲು ಸ್ವೀಟ್ ಇಂಟ್ ಗೊತ್ತಾಗುತ್ತೆ. ಬ್ಯಾಲೆನ್ಸ್ ಆಗಿರೋಂಥ ಸ್ಪೈಸಿನೆಸ್ಸು. ಗ್ರೇವಿ ಅಂತೂ ಸಖತ್ತಾಗಿದೆ. ಸ್ವಲ್ಪ ಆಯಿಲ್ ಕಮ್ಮಿ ಮಾಡಿದ್ರೆ ಇನ್ನೂ ಅಲ್ಟಿಮೇಟ್ ಇದಿರೋದು. ಇನ್ನೊಂದು ಬೈಟು. ರೊಟ್ಟಿ ಜೊತೆ ಮಟನ್ ಗ್ರೇವಿ ಅಂತೂ ಕ್ರೇಜಿ. ಇನ್ನೂ ಪೀಸ್ ವಿಚಾರ ಬರೋದ್ರೆ ಇದನ್ನ ತಗೋಣ. ಸ್ಟ್ರಿಪ್ ಪೀಸು, 2 ಪೀಸು ಕೈಯಲ್ಲೇ ಕೀಳಂಗಾಗಿದೆ. ಫುಲ್ಲು ಬೇಯಿಸ್ಬಿಟ್ಟಿದಾರಲ್ಲ, ಒಂದು ಬೈಟ್ ಮಾಡಿದ್ರೆ ಸೂಪರಾಗಿರುತ್ತೆ. ಮಟನ್ಗೆ ಮಸಾಲೆ ಇಳಿದಿರುತ್ತೆ. ಬಾಯಿಗಿಟ್ಟು ಕಚ್ಚಿದ ತಕ್ಷಣ ಆ ಮಸಾಲೆ ಜೊತೆಗೆ ಜ್ಯೂಸಿನೆಸ್ ಔಟ್ ಆಗುತ್ತೆ. ನಿಜ ಬೆಸ್ಟ್ ಇದೆ, ಸೂಪರ್ ಮಟನ್ನು. ಹಂಗೆ ಸ್ವಲ್ಪ ಗ್ರೇವಿ ಜೊತೆಗೆ ಮಿಕ್ಸ್ ಹೊಡೆದು ಇನ್ನೊಂದು ಪೀಸ್ ತಿಂದರೆ ಕ್ರೇಜ್ ಇರುತ್ತೆ. ಬೆಸ್ಟ್ ಮಟನು. ಕೊಡೋ ಕಾಸಿಗೆ ನಾನು ತೊಗೊಂಡಿರೋದು ಅರ್ಧ kg. ಅದರ 475 ಪ್ಲಸ್ GST, ಅಂದರೆ ಒಂದು 500 ರೂಪಾಯಿ ಅರ್ಧ kg. 1 kg 1000 ರೂಪಾಯಿ ಅನ್ಕೊಳ್ಳಿ. ಕೊಡೋ ಕಾಸಿಗೆ ಪಕ್ಕಾ ಬರ್ತಿರುತ್ತೆ. ರೋಟಿ ಜೊತೆಗಂತೂ ಅಲ್ಟಿಮೇಟ್ ಕಾಂಬಿನೇಷನು. ವಾರಣಾಸಿ ಬಂದ್ಬಿಟ್ಟು ಬರೀ ಟೆಂಪಲ್ ಏರಿಯಾ, ಇಲ್ಲೇನು ಸಿಗಲ್ಲ ಅಂತ ವಾಪಸ್ ಹಂಗೆ ಹೋಗ್ಬೇಡಿ. ನಾವು ಬಂದು 3 ದಿನ ಆಯಿತು. 3 ದಿನವೂ ಅದೇ ಕಚೋರಿ, ಅದೇ ಸ್ವೀಟು ರಿಪೀಟೆಡಾಗಿ ತಿಂದು 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 ನಮಗೆ ಬೋರ್ ಹೊಡೆದ್ಬಿಟ್ಟಿತ್ತು. ಇದೇನಪ್ಪ ಇವರಲ್ಲಿ ಬೇರೆನೂ ಸಿಗಲ್ವಾ ಅಂತ ಅನಿಸ್ಬಿಟ್ಟಿತ್ತು. ಇಲ್ಲಿ ಲೋಕಲ್ನ ಕೇಳಿದಾಗ ಇದು ಚಂಪರನ್ ಮಟನ್ ಅಂತ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತ ರೆಕಮೆಂಡ್ ಮಾಡಿದ್ರು. ಸೊ ನಮ್ಮ ರೂಮಿಂದ ಜಸ್ಟ್ ಒಂದು 5 to 6 ಕಿಲೋಮೀಟ್ರು ಕ್ಯಾಬ್ ಮಾಡ್ಕೊಬಂದು ನೋಡಿದ್ವಿ. ಬರಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಟೆಂಪ್ಟಿಂಗ್ ಆಗಿ ಆ ಮಡಿಕೆಲ್ಲ ಇಟ್ಕೊಂಡು ಆ ಮಸಾಲೆ ನೋಡ್ತಿದ್ರೆ ಒಂದು ಟೆಂಪ್ಟೇಷನ್ ಶುರುವಾಗಿತ್ತು. ತಿನ್ಬೇಕಾದ್ರಂತೂ ಕಳೆದೋದೆ. ಸೂಪರ್ ಬೆಸ್ಟ್ ಇದೆ. ಈ ರೋಟಿನ ಖಾಲಿ ಮಾಡಿ ರೈಸ್ ಹಾಕೊತೀನಿ. ವೈಟ್ ರೈಸ್ ಕೇಳಿದೆ, ನಮ್ಮ ಹತ್ರ ಇರೋದು ಬಾಸುಮತಿ ರೈಸ್ ಅಂದ್ಬಿಟ್ಟು ಅದ್ರ ಮೇಲೆ ಎಕ್ಸ್ಟ್ರಾ ಗಾರ್ನಿಷಿಂಗ್ ಮಾಡಿಬಿಟ್ಟು ತಂದು ಕೊಟ್ಟಿದ್ದಾರೆ. ಗಾರ್ನಿಷಿಂಗ್ ಅಂದರೆ ಏನಿಲ್ಲ, ಜಸ್ಟು ಕೊತ್ತಂಬರಿ ಸೊಪ್ಪು ಉರಿಸ್ಬಿಟ್ಟು ಕೊಟ್ಟಿದ್ದಾರೆ. ಹಾಗೆ ಮಡಿಕೆ ಓಪನ್ ಮಾಡಿ ಗ್ರೇವಿ ಹಾಕ್ಕೊಂಡ್ರಂತೂ ಕ್ರೇಜಿ. ರೋಟಿ ಜೊತೆಗೊಂದು ಸೂಪರಾಗಿತ್ತು. ಇನ್ನು ರೈಸ್ ಜೊತೆಗೆ ಹಂಗಿರುತ್ತೋ ಟ್ರೈ ಮಾಡಿ ನೋಡಿದ್ರೆ ಗೊತ್ತು. ಅಷ್ಟು ಸಖತ್ತಾಗಿದೆ ಮಟನ್ ಅಂತೂ. ಮಸ್ಟ್ ಟ್ರೈ. ವಾರಣಾಸಿಗೆ ಬಂದರೆ ಒಂದು ಬಾರಿ ಟ್ರೈ ಮಾಡಿ ನೋಡಿ. ರಿಪೀಟು ಈ ಕಡೆ ಬಂದಾಗೆಲ್ಲ ಟ್ರೈ ಮಾಡ್ತೀರಾ, ಆ ಲೆವೆಲ್ಗೆ ಟೇಸ್ಟಿಯಾಗಿದೆ. ಹಾಗೆ ಮಿಕ್ಸ್ ಮಾಡಿ ಆಯಿಲು ಸಿಕ್ಕಾಬಟ್ಟೆ ಆಯಿಲ್ ಹಾಕಿರ್ತಾರೆ. ಅದೊಂದು ಡಿಸಡ್ವಾಂಟೇಜ್ ಬಿಟ್ಟರೆ ಗ್ರೇವಿ ಅಂತೂ ಅಲ್ಟಿಮೇಟ್ ಇದೆ. ಹಾಗೆ ತಿಂದರೆ ಸೂಪರಾಗಿರುತ್ತೆ. ಚೆನ್ನಾಗಿದೆ. ಇದರಲ್ಲಂತೂ ಸ್ಪೈಸಿನೆಸ್ಸೇ ಗೊತ್ತಾಗಲ್ಲ. ಆ ರೋಟಿಲಿ ಸ್ಪೈಸಿನೆಸ್ ಲೈಟಾಗಿ ಗೊತ್ತಾಗ್ತಿತ್ತು, ತಿಂದಾದ್ಮೇಲೆ ಆ ಸ್ಪೈಸಿನೆಸ್ ಬಿಟ್ಕೊಳ್ಳೋದು. ಈ ರೈಸ್ ಹಾಕಿದ ತಕ್ಷಣ ಬ್ಯಾಲೆನ್ಸ್ಡಾಗಿ ಒಂದು ಸ್ಯಾಚುರೇಟೆಡ್ ಗ್ರೇವಿ ಇರುತ್ತೆ ಗೊತ್ತಾ, ಆ ಟೈಪಲ್ಲಿ ಇತ್ತು. ಬಿಕಾಸ್ ಒಂದು ಸ್ಪೈಸಿನೆಸ್ನ ಈ ಒಂದು ಸಿಕ್ಕಾಪಟ್ಟೆ ಆಯಿಲ್ ಹಾಕ್ತಾರಲ್ಲ, ಅದೇ ಡಾಮಿನೇಟ್ ಮಾಡ್ಬಿಟ್ಟು ಅನಿಸ್ತಾ ಇದೆ. ಇನ್ನೊಂದು ಬೈಟ್ ಮಾಡೋಣ. ಚೆನ್ನಾಗಿದೆ. ರೈಸ್ ಜೊತೆಗೂ ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ, ಬಟ್ ರೋಟಿ ಜೊತೆ ಅಲ್ಟಿಮೇಟು ಕ್ರೇಜಿ. ಬಾಸುಮತಿ ರೈಸ್ ಆಗಿರೋದ್ರಿಂದ ಅದರೊಂದು ಅರೋಮಾ ಲೈಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ಟು ನಮ್ಮೂರು ರೈಸ್ ಇತ್ತು ಅಂದ್ಕೊಳ್ಳಿ, ನಮ್ಮ ಕಡೆ ಮಾಡೋವಂಥ ಚಿಕ್ಕ ಚಿಕ್ಕ ರೈಸ್ ಇತ್ತು ಅಂದ್ಕೊಳ್ಳಿ, ಬ್ಯಾಲೆನ್ಸ್ಡ್ ಆಗಿರುತ್ತೆ, ಸೂಪರಾಗಿರುತ್ತೆ. ಹಾಗೆ ಸ್ವಲ್ಪ ಪೀಸ್ ತೊಗೊಂಡು ಇದ್ರ ಮೇಲೆ ಇಟ್ಟು ಹಾಗೆ ಸ್ವಲ್ಪ ಆನಿಯನ್ ತೊಗೊಂಡು ಇದ್ರ ಮೇಲೆ ಇಟ್ಟು ತಿಂದ್ರಂತೂ ಅಲ್ಟಿಮೇಟು. ಸೂಪರ್ ಆಗಿದೆ. ಇಲ್ಲಿ ನಿಮಗೆ ಪ್ಲೇನ್ ರೋಟಿ ಸಿಗುತ್ತೆ, ತಂದೂರು ರೋಟಿ ಸಿಗುತ್ತೆ. ತಂದೂರು ನಾರ್ಮಲ್ ಬೇರೆ ಬೇರೆ ಸುಮಾರು ವೆರೈಟಿಯಲ್ಲಿ ರೋಟಿ ಸಿಗುತ್ತೆ. ಬಂದರೆ ಪ್ಲೇನ್ ರೋಟಿ, ತವಾ ರೋಟಿಯಲ್ಲಿ ಟ್ರೈ ಮಾಡಿ. ತಂದೂರಿಗಿಂತ ತಂದೂರು ಚೆನ್ನಾಗಿದೆ, ಬಟ್ ತವಾ ರೋಟಿ ಇನ್ನೂ ತಿನ್ನಾಗಿ ಬೆಸ್ಟಾಗಿರುತ್ತೆ. ಸಖತ್ತಾಗಿದೆ. ಒಂದೊಳ್ಳೆ ಮಸ್ಟು ವಿಸಿಟ್ ಸ್ಪಾಟು. ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ
ಅದರ ಟೇಸ್ಟ್ ಯಾವ ಲೆವೆಲ್ಗೆ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಜಾಗ, ಓಲ್ಡೆಸ್ಟ್ ಜಾಗ. ಇದ್ರ ಎಕ್ಸಾಕ್ಟ್ ಲೊಕೇಶನು ದೇವಸ್ಥಾನದಿಂದ ಒಂದು 5-6 ಕಿಲೋಮೀಟರ್ ದೂರ, ವಾರಣಾಸಿ ಕಂಟೋನ್ಮೆಂಟು. ಎಂಟ್ರೆನ್ಸ್ ಬೋರ್ಡ್ ಇದೆ, ಬೋರ್ಡ್ ಪಕ್ಕದಲ್ಲೇ ಬರುವಂಥ ಜಾಗ. ಮಿಂಟ್ ಬಿಲ್ಡಿಂಗ್ ಅಂತ ಬರುತ್ತೆ. ನೀವು ಗೂಗಲ್ ಲೊಕೇಶನಲ್ಲಿ ಚಂಪರಣ್ ಅಹುನ್ ಮಟನ್ ವಾರಣಾಸಿ ಅಂತ ಹಾಕಿದ್ರೆ ಇದ್ರ ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ಸಿಗುತ್ತೆ. ಬಂದು ಒಂದು ಬಾರಿ ಟ್ರೈ ಮಾಡಿ, ಪಕ್ಕಾ ಸ್ಯಾಟಿಸ್ಫೈ ಆಗ್ತೀರಾ, ಪಕ್ಕಾ ಇಷ್ಟ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಡಿಫ್ರೆಂಟ್ ಆಗಿರುವಂಥ ಕಂಟೆಂಟ್ನ ಮ್ಯಾಕ್ಸಿಮಮ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಬಂದು ಸೇರುತ್ತೆ, ಅದಕ್ಕೆ ನಾನು ಜವಾಬ್ದಾರಿ. ಸೊ ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.